ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಕ್ರೀಮಿ ಚಿಕನ್ ಗ್ರೇವಿ ಮಾಡ್ತಿದ್ದೇನೆ. ಸಿಂಪಲ್ ರೆಸಿಪಿ, ಅದರ ಟೇಸ್ಟ್ ಒಳ್ಳೇದು ಬರ್ತದೆ. ಇದು ನೀವು ಪರೋಟ ಜೊತೆ ಅಥವಾ ನಾನ್, ತಂದೂರಿ ರೋಟಿ ಅದರ ಜೊತೆ ಕೂಡ ತಿನ್ಬಹುದು. ಇವನ್ ರೈಸ್ ಜೊತೆ ಕೂಡ ತಿನ್ಬಹುದು. ತುಂಬಾ ಈಸಿ ಉಂಟು ರೆಸಿಪಿ. ಎಂಡ್ ತನಕ ನೋಡಿ, ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡಿ. ನಾನಿವತ್ತು ಈಸಿ ಆ್ಯಂಡ್ ಟೇಸ್ಟಿ ಕ್ರೀಮಿ ಚಿಕನ್ ಗ್ರೇವಿ ಮಾಡ್ತಿದ್ದೇನೆ. ಇದಕ್ಕೆ ಮೊದಲಿಗೆ ನಾವು ಒಂದು 4 ಟೀ ಸ್ಪೂನ್ ಮಸ್ಟರ್ಡ್ ಆಯಿಲ್ ಹಾಕಿ, ಇದಕ್ಕೆ 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದನ್ನು. ಇದರ ಹಸಿ ಸ್ಮೆಲ್ ಉಂಟಲ್ಲ, ಅದು ಹೋಗಬೇಕು. ನಂತರ ಇದಕ್ಕೆ ಚಿಕನನ್ನು ಆ್ಯಡ್ ಮಾಡಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ, ಒಂದು 5 ಮಿನಿಟ್ಸ್ ತನಕ ಫ್ರೈ ಮಾಡಿ. ನಂತರ 3 ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 5 ಗ್ರೀನ್ ಚಿಲ್ಲೀಸನ್ನು ಸ್ಲಿಟ್ ಮಾಡಿ ಹಾಕಿ. ಇದು ಫ್ರೈ ಆದ ನಂತರ 2 ದೊಡ್ಡ ಹೆಚ್ಚಿದ ಟೊಮೆಟೊವನ್ನು ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಿ. ಆ ಟೊಮೆಟೊ ಫುಲ್ಲಿ ಬೇಯಬೇಕು, ಅಷ್ಟುವರೆಗೆ ಫ್ರೈ ಮಾಡಿ. ಟೊಮೆಟೊ ಬೆಂದ ನಂತರ ಇದಕ್ಕೆ 1 ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಅದು ಕಲರಿಗೆಲ್ಲ ಹಾಕೋದು, ಇದರಲ್ಲಿ ಖಾರ ಬರುವುದಿಲ್ಲ. 1 ಟೀ ಸ್ಪೂನ್ ಜೀರಿಗೆ ಪೌಡರ್, ಅರ್ಧ ಟೀ ಸ್ಪೂನ್ ಟರ್ಮರಿಕ್ ಅಂದರೆ ಹಳದಿ, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಇದು ಖಾರಕ್ಕೆ ಹಾಕೋದು ನಾವು. ಮತ್ತು 1 ಕಪ್ ನೀರನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ಇದನ್ನು ಕವರ್ ಮಾಡಿ ಇದನ್ನು ಕುಕ್ ಮಾಡಿ. ಚಿಕನ್ ಬೇಯುವವರೆಗೆ ಇದನ್ನು ಚೆನ್ನಾಗಿ ಕುಕ್ ಮಾಡಿ. ನಂತರ ಇದಕ್ಕೆ 1 ಕಪ್ ಕರ್ಡ್ ಹಾಕಿ, ಕರ್ಡ್ ಹಾಕುವಾಗ ನಾನು ಗ್ಯಾಸ್ ಸ್ಲೋ ಇಟ್ಟಿದ್ದೇನೆ. ಸೊ ಕರ್ಡ್ ಹಾಕಿ ಇದನ್ನು ಮಿಕ್ಸ್ ಮಾಡಿ ಇನ್ನೊಮ್ಮೆ 2-3 ನಿಮಿಷ ಕುಕ್ ಆಗಲಿದು. ಇದು ಕೂಡ ಕವರ್ ಮಾಡಿ ಕುಕ್ ಮಾಡಿ. ನೋಡಿ ಚಿಕನ್ ಎಷ್ಟು ಚಂದ ಕಾಣ್ತದೆ. ಈಗ ಇದಕ್ಕೆ 1 ಟೀ ಸ್ಪೂನ್ ಕಸೂರಿ ಮೆಥಿಯನ್ನು ಹಾಕ್ಲಿಕ್ಕೆ ಉಂಟು. ಹೀಗೆ ಕೈಯಲ್ಲಿ ಕ್ರಷ್ ಮಾಡಿ ಹಾಕಬೇಕು. ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ ಹಾಕಿ ಇದನ್ನು ಮಿಕ್ಸ್ ಮಾಡಿ. ಈಗ ಕಾಲ್ ಭಾಗದಷ್ಟು ಬಟರನ್ನು ಹಾಕಿ ಮತ್ತು
1 ಕಪ್ ಅಷ್ಟು ಫ್ರೆಶ್ ಕ್ರೀಮ್. ಇದನ್ನು ಕೂಡ ಮಿಕ್ಸ್ ಮಾಡಿ 2-3 ನಿಮಿಷ ಇದನ್ನು ಬೇಯಲಿಕ್ಕೆ ಬಿಡಿರಿ. ನಂತರ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿ, ಮತ್ತೊಂದು 3 ಗ್ರೀನ್ ಚಿಲ್ಲೀಸ್ ಹಾಗೆ ಹಾಕಿ. ಆ ಎಂಡಿಗೆ ಗ್ರೀನ್ ಚಿಲ್ಲೀಸ್ ಹಾಕೋದರಿಂದ ಟೇಸ್ಟ್ ಕೂಡ ಸ್ವಲ್ಪ ಒಳ್ಳೆ ಬರ್ತದೆ. ನಮ್ಮ ಕ್ರೀಮಿ ಚಿಕನ್ ಗ್ರೇವಿ ರೆಡಿಯಾಗಿದೆ. ನೀವು ಬೇಕಾದರೆ ಇನ್ನೂ ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೆಳು ಮಾಡ್ಬೋದು, ಅದು ನಾನು ಮಾಡಲಿಲ್ಲ. ನಮ್ಮ ಕ್ರೀಮಿ ಚಿಕನ್ ಗ್ರೇವಿ ರೆಡಿಯಾಗಿದೆ. ಇದು ನೀವು ತಂದೂರಿ ಪರೋಟ, ಕುಲ್ಚಾ ಅದರಲ್ಲೆಲ್ಲ ತಿನ್ಬೋದು, ಒಳ್ಳೆಯದಾಗ್ತದೆ. ಇವನ್ ರೈಸ್ ಜೊತೆ ಕೂಡ ಒಳ್ಳೆಯದಾಗ್ತದೆ. ಟ್ರೈ ಮಾಡಿ ನೋಡಿ. ಈ ರೆಸಿಪಿಯನ್ನು ಖಂಡಿತವಾಗಿ ಟ್ರೈ ಮಾಡಿ. ಈ ನಾನ್, ಕುಲ್ಚಾ, ರೋಟಿ, ಇದು ತಂದೂರಿ ರೋಟಿ ಎಲ್ಲ ಅದಕ್ಕೆಲ್ಲ ತುಂಬ ಒಳ್ಳೆಯದಾಗ್ತದೆ. ನೋಡಿ, ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.